ಹೆಣ್ಣು ಮಕ್ಕಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು, ಅದರಲ್ಲಿ ಹೆಣ್ಮಕ್ಳಿಗೆ ಬಹಳಷ್ಟು ಪ್ರಿಯ. ಯಾಕಂದರೆ ಗೋಲ್ಡ್ ಜ್ಯುವೆಲರಿ ವೆರೈಟಿ ಮಾಡಿಸ್ಕೊಂಡು ಹಾಕ್ಕೊಳ್ತಾರೆ. ಅದು ಕುತ್ತಿಗೆಗೆ, ಕೈಗೆ, ಹೀಗೆ ಎಲ್ಲವೂ ಹಾಕ್ಕೊಂಡು, ಯಾಕಂದರೆ ಈ ಒಂದು ಟೈಮಲ್ಲಿ 1 ಗ್ರಾಮ್ ಗೋಲ್ಡ್ ತೊಗೊಳೋದಕ್ಕೂ ತುಂಬ ಕಷ್ಟ ಇರುತ್ತೆ. ಅಂಥದ್ರಲ್ಲಿ ಹೇಗೋ ಮಾಡಿ ಕೈಗೆ ಏನೋ ಒಂದು ಮದುವೆ ಮಾಡಬೇಕು ಅಂದರೆ ನಮ್ಮ ಮಾಂಗಲ್ಯ ಮೇನು, ಅದಕ್ಕೆ ಅದನ್ನು ಯಾರಾದರೂ ಗೋಲ್ಡಲ್ಲೇ ಹಾಕ್ತಾರೆ. ಬೇರೆ ಎಲ್ಲ ಆರ್ಟಿಫಿಷಿಯಲ್ಲು ತೊಗೊಳಕ್ಕಾಗಿಲ್ಲ ಅಂದರೂ ಎಂಥವರಾದರೂ ಚಿನ್ನದಲ್ಲಿ ಒಂದು ಮಾಂಗಲ್ಯನ ಹಾಕ್ತಾರೆ. ಸೊ ಆ ಮಾಂಗಲ್ಯಕ್ಕೆ ಎಷ್ಟು ಬೆಲೆ ಇರುತ್ತೆ, ಯಾಕಂದರೆ ಅದು ನಮ್ಮ ಲೈಫಲ್ಲಿ ಒಂದು ಟರ್ನಿಂಗ್ ಪಾಯಿಂಟು. ನಮ್ಮ ಮದುವೆ ಅಂತ ಮಾಡಿದಾಗ ಅದನ್ನು ಎಲ್ಲರ ಸಮಕ್ಷಮದಲ್ಲಿ ಅಥವಾ ದೇವರ ಒಂದು ಸ್ವರೂಪದಲ್ಲಿ ಮಾಂಗಲ್ಯವನ್ನು ಕಟ್ತಾರೆ. ಆ ಮಾಂಗಲ್ಯ ಕಟ್ಟಿದಾಗ ಅದನ್ನು ಏನು ಮಾಡ್ತಾರೆ, ನಮ್ಮ ಎದೆಯ ಮೇಲೆ ಬರೋ ಥರ, ಅಂದರೆ ಯಾವಾಗ್ಲೂ ಅದು ನಮ್ಮ ಎದೆ ಭಾಗದಲ್ಲಿರಲಿ, ನಮ್ಮ ಹೃದಯ ಭಾಗದಲ್ಲಿರಲಿ ಅಂತ ಅದಕ್ಕೆ ಒಂದು ಪೂಜ್ಯ ಒಂದು ಇದು ಸ್ಥಾನವನ್ನು ಕೊಡ್ತಾರೆ. ಮತ್ತು ಆ ಮಾಂಗಲ್ಯಕ್ಕೆ ಯಾವಾಗಲೂ ನಾವು ಟೆಂಪಲ್ಗೆ ಹೋದಾಗಿರ್ಬೋದು, ಎಲ್ಲಾದರೂ ಹೋದಾಗಿರ್ಬೋದು, ಅದು ಚಿನ್ನ. ಅದಕ್ಕೆ ಆ ಒಂದು ಸ್ಥಾನ ತುಂಬ ಶ್ರೇಷ್ಠ ಅಂತೇಳಿ ಆ ಸ್ಥಾನಕ್ಕೆ ಅದನ್ನು ಕಟ್ಟಿ, ಕುತ್ತಿಗೆಗೆ ಕಟ್ಟಿ ಆ ಮಾಂಗಲ್ಯವನ್ನು ನಮ್ಮ ಎದೆ ಮೇಲೆ, ನೀವು ಗೋಲ್ಡ್ ಆದರೂ ಹಾಕ್ಕೊಳ್ಳಿ, ದಾರದಲ್ಲಾದರೂ ಕಟ್ಕೊಳ್ಳಿ, ಯಂತ್ರಲ್ಲಾದರೂ ಹಾಕ್ಕೊಳ್ಳಿ, ಆ ಮಾಂಗಲ್ಯ ಅನ್ನೋದು ಬರುತ್ತಲ್ಲ ಅದನ್ನು ಎದೆ ಮೇಲೆ ಇಟ್ಟು ಅದಕ್ಕೆ ಯಾವಾಗಲೂ ಅರಿಶಿನ ಕುಂಕುಮ ಇಟ್ಕೊಂಡು ಹೆಣ್ಮಕ್ಳು ಅದನ್ನು ನಮಸ್ಕಾರ ಮಾಡೋದು. ಏನಕ್ಕೆ ಅಂದರೆ ಏನು ಈ ಮಾಂಗಲ್ಯ ಕಟ್ಕೊಂಡಿರ್ತಾರೆ ಅವರ ಒಂದು ಪತಿ ಅಂದರೆ ಗಂಡನ ಆಯಸ್ಸು, ಅಭಿವೃದ್ಧಿ, ಒಂದು ಏಳಿಗೆ ತುಂಬ ಚೆನ್ನಾಗಾಗಲಿ ಅಂತ ಯಾವಾಗಲೂ ಗಂಡ ಜೊತೇಲಿ ಇರೋದಿಲ್ಲ, ಹಸ್ಬೆಂಡ್ ಪಕ್ಕದಲ್ಲಿ ಇರೋದಿಲ್ಲ. ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಲಿ, ಯಾವುದೇ ಒಂದು ಮನೆಗೆ ಹೋಗಲಿ, ಅರಿಶಿನ ಕುಂಕುಮ ತೊಗೊಂಡಾಗ ಅದಕ್ಕೂ ಇಟ್ಕೊಳ್ತಾರೆ.